ವಿದ್ಯಾರ್ಥಿಗಳೇ, ಪ್ರತಿ ತರಗತಿ ಪರೀಕ್ಷೆಯಲ್ಲಿ ಜೊತೆಗೆ ನೀವು ಸ್ಕೂಲಲ್ಲೋ ಅಥವಾ ಕಾಲೇಜಲ್ಲೋ ಲೀವ್ ಬೇಕು ಅಂತಂದರೆ ಲೀವ್ ಲೆಟರ್ನ ಬರೀರಿ ಅಂತೇಳಿ ಒಂದು ಲೆಟರ್ ರೈಟಿಂಗನ್ನು ಕೇಳ್ತಾರೆ. ಸೊ ಅದು ಯಾವ ರೀತಿ ಫಾರ್ಮ್ಯಾಟನ್ನು ಬರೀಬೇಕು, ನೀಟಾಗಿ ಬರೀಬೇಕು ಅಂತಂದರೆ ಏನಿರಬೇಕು ಅದರಲ್ಲಿ ಅಂತೇಳಿ ನಾವು ಈ ವಿಡಿಯೋದಲ್ಲಿ ನೋಡೋಣ. ಈಗ ಈ ಲೀವ್ ಲೆಟರ್ ಇದು ಫಾರ್ಮಲ್ ಲೆಟರ್ನ ಒಂದು ಫಾರ್ಮ್ಯಾಟು. ಸೊ ಫಾರ್ಮಲ್ ಲೆಟ್ರಲ್ಲಿ ಬರುವಂತಹ ಒಂದು ಲೆಟರ್. ಕ್ವಶನ್ ಒಂದು ಎಕ್ಸಾಂಪಲ್ ತಗೊಂಡಿದ್ದೀನಿ ನೋಡಿ. ಇದು ಹೈಸ್ಕೂಲ್ಗಾದರೂ ಬರಿಬೋದು, ಕಾಲೇಜಲ್ಲಾದರೂ ಬರಿಬೋದು. ನಾನು ಪ್ರಿನ್ಸಿಪಲ್ ಅಂತೇಳಿ ಒಂದು ಎಕ್ಸಾಂಪಲ್ ತಗೊಂಡಿದ್ದೀನಿ. ಪ್ರಶ್ನೆ ಹಿಂಗಿದೆ ನೋಡಿ. ರೈಟ್ ಎ ಲೆಟರ್ ಟು ದ ಪ್ರಿನ್ಸಿಪಲ್ ಆಫ್ ಯುವರ್ ಕಾಲೇಜ್ ರಿಕ್ವೆಸ್ಟಿಂಗ್ 2 days ಲೀವ್ ಫಾರ್ ಯುವರ್ ಅಪಾಯಿಂಟ್ಮೆಂಟ್ ಇನ್ ಹಾಸ್ಪಿಟಲ್ ರಿಗಾರ್ಡಿಂಗ್ ಯುವರ್ ಹೆಲ್ತ್ ಇಶ್ಯೂಸ್ ಆಸ್ ಪರ್ಮಿಷನ್ ಟು ಟೇಕ್ 2 days ಲೀವ್ ಫ್ರಮ್ ಕಾಲೇಜ್ ಅಂತ. ಇದೊಂದು ಪ್ರಶ್ನೆ. ಯಾವ ರೀತಿ ಬೇಕಾದರೂ ಪ್ರಶ್ನೆ ಇರ್ಬೋದು. 2 days ಲೀವ್ ಅಂತ, 5 days ಲೀವ್ ಅಂತ, ಅಥವಾ 1 month ಲೀವ್ ಅಂತ, ಹೆಲ್ತ್ ಇಶ್ಯೂಸು ಅಥವಾ ಮನೇಲಿ ಫಂಕ್ಷನ್ನು, ಎನಿ ಕ್ವಶನ್ ವಿಲ್ ಬಿ. ಕ್ವಶನ್ ಈ ರೀತಿ ಇರುತ್ತೆ. ಸೊ ಆನ್ಸರ್ ಮಾತ್ರ ಸೇಮ್ ನೋಡಿ. ಲೀವ್ ಲೆಟರ್ಗೆ ಫಾರ್ಮೆಟ್ ಇರುತ್ತೆ. ಆ ಫಾರ್ಮೆಟ್ ನಾನು ಪ್ರೀವಿಯಸ್ ವಿಡಿಯೋಲಿ ಹೇಳಿದ್ದೆ. 8 ಫಾರ್ಮೆಟ್ಸ್ ಬರುತ್ತೆ, 8 ಸ್ಟೆಪ್ಸ್ ಬರುತ್ತೆ. 8 ಸ್ಟೆಪ್ಸ್. ನಾವು ಈಚ್ ಸ್ಟೆಪ್ನ ನೋಡೋಣ ಇನ್ ಡೀಟೇಲ್ಡಾಗಿ. ಫಸ್ಟ್ ಒನ್ನು ಫ್ರಮ್ ಅಡ್ರೆಸ್. ಸೊ ಫ್ರಮ್ ಅಡ್ರೆಸ್ಸಲ್ಲಿ ಏನು ಮೆನ್ಷನ್ ಮಾಡಬೇಕು, ಅದೇ ನಮ್ಮ ಹೆಸರನ್ನ ಬರೀಬೇಕು, ನಮ್ಮ ಅಡ್ರೆಸ್ನ ಬರೀಬೇಕು. ಅದನ್ನು ಇದು PUC ಅನುಕೂಲ ಅಂತೇಳಿ ನಾನು XXYY ಅಂತೇಳಿ ಮೆನ್ಷನ್ ಮಾಡಿದ್ದೀನಿ. ಬೇರೆ ಹೆಸರನ್ನ ಮತ್ತು ಕಾಲೇಜನ್ನ ಮೆನ್ಷನ್ ಮಾಡೋದು ನೀವು ಹೈಸ್ಕೂಲ್ಗೆ ಅದು ಮೆನ್ಷನ್ ಮಾಡಬೇಕಾಗಿ ಬರುತ್ತೆ. ಹೆಸರುಗಳನ್ನ ಬರೀರಿ, ತಪ್ಪೇನಿಲ್ಲ. ಫಸ್ಟು ಇದು ಫ್ರಮ್ ಅಡ್ರೆಸ್. ಫ್ರಮ್ ಅಂತೇಳಿ ಏನು ಮೆನ್ಷನ್ ಮಾಡೋದಿಲ್ಲ, ನಾವು ಡೈರೆಕ್ಟಾಗಿ ಹೆಸರನ್ನ ಅಥವಾ ಈ XXX ಆ್ಯಂಡ್ YYY ಅನ್ನು ಮೆನ್ಷನ್ ಮಾಡ್ತೀವಿ. ಸೆಕೆಂಡ್ ಸ್ಟೆಪ್ಪು ಡೇಟ್. ಡೇಟ್ ಈ ಫಾರ್ಮ್ಯಾಟಲ್ಲೇ ಇದೆ. ದ ಫಾರ್ಮ್ಯಾಟ್ ತುಂಬಾ ಇಂಪಾರ್ಟೆಂಟು. 10th December 2024 ಅಂತ ಇದು ಡೇಟ್, ಸೆಕೆಂಡ್ ಸ್ಟೆಪ್. ಥರ್ಡ್ ಸ್ಟೆಪ್ಪು ನಾವು ಯಾರಿಗೆ ಬರೀತಿದ್ದೀವಿ ಅಂತ. ಹೆಡ್ ಮಾಸ್ಟರ್ ಆದರೆ ಹೆಡ್ ಮಾಸ್ಟ್ರಿಗೆ, ಪ್ರಿನ್ಸಿಪಲ್ ಆದರೆ ಪ್ರಿನ್ಸಿಪಲ್. ನೋಡಿ, ದ ಪ್ರಿನ್ಸಿಪಲ್ XXX ಕಾಲೇಜ್ ಅಂತ. ನನ್ನ ಕಾಲೇಜ್ ಹೆಸರನ್ನ ಮೆನ್ಷನ್ ಮಾಡಿಲ್ಲ. ನಾನು ಬೆಂಗಳೂರಿನ ಆದ್ದರಿಂದ ಬ್ಯಾಂಗ್ಳೂರು ಅಂತೇಳಿ ಮೆನ್ಷನ್ ಮಾಡಿದ್ದೀನಿ. ಇದು ಟು ಅಡ್ರೆಸ್. ಇಟ್ ಈಸ್ ಟು ಅಡ್ರೆಸ್. ಥರ್ಡ್ ಸ್ಟೆಪ್. ದ ಫೋರ್ತ್ ಒನ್ನು ನೋಡಿ, ರೆಸ್ಪೆಕ್ಟೆಡ್ ಸರ್ ಆರ್ ಮೇಡಮ್ ಅಂತ. ರೆಸ್ಪೆಕ್ಟೆಡ್ ಸರ್ ಆರ್ ಮೇಡಮ್ ಅಂತೇಳಿ ಇದು ಫೋರ್ತ್ ಸ್ಟೆಪ್ಪು. ಆ್ಯಂಡ್ ಕಮಿಂಗ್ ಟು ದಿ ಫಿಫ್ತ್ ಒನ್, ಸಬ್ಜೆಕ್ಟ್. ರಿಕ್ವೆಸ್ಟಿಂಗ್ 2 days ಲೀವ್ ಅಂತ. ನೀವು ಎಷ್ಟು ದಿನಕ್ಕೆ ಬರೀತೀರೋ ಅಷ್ಟನ್ನು ಮೆನ್ಷನ್ ಮಾಡ್ಕೊಳ್ಳಿ. ರಿಕ್ವೆಸ್ಟಿಂಗ್ ದೀಸ್ ಮೆನಿ ಡೇಸ್ ಲೀವ್ ಅಂತ. ಇದು ಫಿಫ್ತ್ ಸ್ಟೆಪ್ ನೋಡಿ. ಸಿಕ್ಸ್ತ್ ಒನ್, ಇದು ಬಾಡಿ ಆಫ್ ದ ಲೆಟರ್ ಅಂತ ಕನ್ಸಿಡರ್ ಮಾಡ್ತೀವಿ. ಇದರಲ್ಲಿ ಇನ್ ಡೀಟೇಲ್ಡಾಗಿ ಬರೀಬೇಕಾಗುತ್ತೆ. ಸೊ ನಾವು ಬಾಡಿ ಆಫ್ ದ ಲೆಟರ್ ಬರೆಯುವಾಗ ಒಂದು 3 ಸ್ಟೆಪ್ಸ್ ಯೂಸ್ ಮಾಡ್ತೀವಿ. ಏನಂತಂದರೆ, ಒಂದು ಇಂಟ್ರೊಡಕ್ಷನ್ನು, ಅದು ಇಂಟ್ರೊಡ್ಯೂಸಿಂಗ್ ಯುವರ್ ಸೆಲ್ಫ್ ಅಂತ, ಐ ಡ್ಯಾಶ್ ಅಂತ. ಮತ್ತು ಸೆಕೆಂಡ್ ಒನ್ನು ಪ್ರಾಬ್ಲಮ್ ಹೇಳೋಂಥದ್ದು, ವಾಟ್ಸ್ ಯುವರ್ ಪ್ರಾಬ್ಲಮ್ ಅಂತ. ಥರ್ಡ್ ಒನ್ನು ರಿಕ್ವೆಸ್ಟ್ ಮಾಡೋಂಥದ್ದು. ಫೋರ್ತ್ ಸ್ಟೆಪ್ ಅಂದ್ಬಿಟ್ಟು ಒಂದು ಸೆಲ್ಯೂಟೇಷನ್ ಥರ ಅಥವಾ ಥ್ಯಾಂಕ್ಸ್ ಹೇಳೋಂಥದ್ದು. ಸೊ ಇದರಲ್ಲೂ 4-5 ಸ್ಟೆಪ್ಸ್ ಇದೆ. ನಾನು ನೋಡಿ ಇದರಲ್ಲಿ ಯೂಸ್ ಮಾಡಿದ್ದೀನಿ. ಫಸ್ಟ್ ಒನ್ ನೋಡಿ, ಐ XXX ಅಂತ. ಅದೇ ಇಂಟ್ರೊಡ್ಯೂಸಿಂಗ್ ಯುವರ್ ಸೆಲ್ಫ್, ಸ್ಟಡಿಂಗ್ ಇನ್ ಫಸ್ಟ್ PUC ಇನ್ ಯುವರ್ ಕಾಲೇಜ್ ಅಂತ, ಅದು ಇಂಟ್ರೊಡಕ್ಷನ್ದು. ನೆಕ್ಸ್ಟ್ ಪ್ರಾಬ್ಲಮ್ ಹೇಳ್ತೀನಿ ನೋಡಿ ಏನು ಅಂತೇಳಿ. ಐ ವುಡ್ ಲೈಕ್ ಟು ಬ್ರಿಂಗ್ ಟು ಯುವರ್ ನೋಟಿಸ್ ದಟ್ ಐ ಹ್ಯಾವ್ ಅನ್ ಅಪಾಯಿಂಟ್ಮೆಂಟ್ ವಿತ್ ಅ ಡಾಕ್ಟರ್ ಆನ್ 15th December 2024 ರಿಗಾರ್ಡಿಂಗ್ ಮೈ ಹೆಲ್ತ್ ಇಶ್ಯೂಸ್. ಇದು ಅವರಿಗೆ ಕನ್ವೆ ಮಾಡಬೇಕಾಗಿರೋದು ಸೆಕೆಂಡ್ ಸ್ಟೆಪ್. ಥರ್ಡ್ ಒನ್ ನೋಡಿ, I have been suffering from fever for 2 days. I could not able to attend the college with this physical condition. Kindly grant 2 days leave. Last on the request. ಇದು
ಬಾಡಿ ಆಫ್ ದ ಲೆಟರ್. ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಸ್ವಲ್ಪ ಸ್ಪೇಸ್ ಬಿಟ್ಟು ಥ್ಯಾಂಕ್ ಯು ನೋಡಿ, ಒಂದು ಲೈನ್ ಬಿಟ್ಟು ಆಮೇಲೆ ಥ್ಯಾಂಕ್ ಯು ಒಂದು. ಕೆಲವರೆಲ್ಲ ಥ್ಯಾಂಕಿಂಗ್ ಯು ಅಂತ ಹೇಳ್ತೀರಾ, ಅದು ING ಫಾರ್ಮ್ ಬರೋದಿಲ್ಲ. ಥ್ಯಾಂಕಿಂಗ್ ಈ ಸ್ಯಾಲ್ಯುಟೇಷನ್ಗೆ ING ಫಾರ್ಮ್ ಬರೋದಿಲ್ಲ. ಸೊ ಥ್ಯಾಂಕ್ ಯು ಇಸ್ ರೈಟ್ ವರ್ಡ್. ಆ್ಯಂಡ್ ಒಂದು ಲೈನ್ ಬಿಟ್ಟು ಅಗೇನ್ ಯುವರ್ ಸಿನ್ಸಿಯರ್ಲಿ, ಇಲ್ಲಿ ಸಿನ್ಸಿಯರ್ಲಿ ಬದಲಾಗಿ ಆನೆಸ್ಟ್ಲಿ ಅಥವಾ ಸಿನ್ಸಿಯರ್ಲಿ, ಆನೆಸ್ಟ್ಲಿ, ರೆಸ್ಪೆಕ್ಟ್ಫುಲಿ ಅಂತೇಳಿ LY ಫಾರ್ಮ್ ಬರುವಂಥ ವರ್ಡ್ಸ್ನ ಬಳಸ್ಕೋಬೋದು, ತೊಂದರೆ ಏನಿಲ್ಲ, ಇಟ್ಸ್ ನಾಟ್ ಅ ಪ್ರಾಬ್ಲಮ್. ಆ್ಯಂಡ್ ದಿಸ್ ಈಸ್ ಸಿಗ್ನೇಚರ್ XXX ಅಂತ ಮೆನ್ಷನ್ ಮಾಡಿದ್ದೀನಿ. ಸೊ ಇದು ಲೆಟರ್ ರೈಟಿಂಗ್. ಇಷ್ಟು ಲೆಟರ್ನ ಸ್ಟೆಪ್ಸ್, 8 ಸ್ಟೆಪ್ಸ್ ಇದೆ ನೋಡಿ. ಇನ್ನೊಂದು ಸಲ ಹೇಳ್ತೀನಿ ಸ್ಟೆಪ್ಸ್ ಯಾವ್ಯಾವು ಅಂತೇಳಿ ನೋಡಿ. ಫಸ್ಟ್ ಒನ್ ಫ್ರಮ್ ಅಡ್ರೆಸ್ಸು, ನೆಕ್ಸ್ಟು ಡೇಟು, ನೆಕ್ಸ್ಟು ಟು ಅಡ್ರೆಸ್ಸು, ಅನ್ರೆಸ್ಪೆಕ್ಟೆಡ್ ಸರ್ ಆರ್ ಮೇಡಮ್, ಸಬ್ಜೆಕ್ಟು, ಬಾಡಿ ಆಫ್ ದ ಲೆಟ್ರು, ಥ್ಯಾಂಕ್ ಯು, ಯುವರ್ ಸಿನ್ಸಿಯರ್ಲಿ, ಸಿಗ್ನೇಚರ್. ಇಷ್ಟು ಒಂದು ಲೆಟರ್ ರೈಟಿಂಗ್ನ ಸ್ಟೆಪ್ಸು. ಒಂದು ಎಕ್ಸಾಂಪಲು ಸಹ ಇದು ಪ್ರಾಕ್ಟೀಸ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.